ಸೊ ಇದು ನಿಮ್ ಮೈಂಡ್ ಯಾವ ತರ ಯಾರಿಗೆ ನೋಡಿದ್ರೆ ಯಾವ ತರ ರೆಸ್ಪಾಂಡ್ ಆಗುತ್ತೆ, ಮಗನ್ ನೋಡಿದ್ರೆ ಯಾವ ತರ ರೆಸ್ಪಾಂಡ್ ಆಗುತ್ತೆ, ವೈಫ್ ನೋಡಿದ್ರೆ ಯಾವ ತರ ರೆಸ್ಪಾಂಡ್ ಆಗುತ್ತೆ, ಫ್ರೆಂಡ್ಸ್ ನೋಡಿದ್ರೆ ಯಾವ ತರ ರೆಸ್ಪಾಂಡ್ ಆಗುತ್ತೆ, ಮಕ್ಕಳು ಇದು ಏನಪ್ಪಾ ಕೊಲೀಗ್ಸ್ ಅಥವಾ ನಿಮ್ ರೆಗ್ಯುಲರ್ ಕ್ಲೈಂಟ್ಸ್ ನ ನೋಡಿದ್ರೆ ಯಾವ ತರ ವರ್ಕ್ ಆಗುತ್ತೆ, ಇದ್ರ ಬಗ್ಗೆನು ಅನಲೈಸ್ ಮಾಡ್ಕೊಳ್ಳೋದು ಒಳ್ಳೇದು. ಇದನ್ನ ಅನಲೈಸ್ ಮಾಡಿದಾಗ ಏನ್ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಸ್ಟ್ರೆಂತ್ಸ್ ಏನು, ವೀಕ್ನೆಸಸ್ ಏನು, ಆಪರ್ಚುನಿಟೀಸ್ ಏನು, ಥ್ರೆಟ್ಸ್ ಏನು ಅನ್ನೋದನ್ನ ನಿಮ್ಗೆ ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ಟ್ರೆಂತ್ಸ್ ಅಲ್ಲಿ ಏನ್ ಬರುತ್ತೆ, ಫಾರ್ ಎಕ್ಸಾಂಪಲ್ ನನ್ನ ಸ್ಟ್ರೆಂತ್ ಒಂದ್ ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಈಸಿಯಾಗಿ ಗ್ರೂಪ್ ನ ಜನರೇಟ್ ಮಾಡ್ಬಿಡ್ತೀನಿ. ನನ್ಗೊಂದು 10 ಜನ ಇವತ್ತು ಯಾವ್ದಾದ್ರು ಒಂದು ಇದಕ್ಕೆ ಫಂಕ್ಷನ್ ಬೇಕು ಅಂದ್ರೆ ನಾನು ಅಲ್ಲೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲಿರ್ತೀನೋ ಆ ಸ್ಪಾಟ್ ಅಲ್ಲಿ ಯಾರ್ಯಾರಿದ್ದಾರೆ ನಿಯರ್, ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ತರ ವರ್ಕ್ ಆಗುತ್ತೆ ಆ ತರ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರು ನಾನು ಮಾತಾಡೋದಕ್ಕೆ ಅಷ್ಟೊಂದು ಎಂಗೇಜ್ ಆಗಲ್ಲ, ಯಾವ ತರ ಮಾತಾಡೋದು ಬರ್ತೋ ಆ ತರ ಮಾತಾಡ್ಬಿಡ್ತೀನಿ. ಬಟ್ ಬಿಫೋರ್ ನಾನು ಇಂಟ್ರೋವರ್ಟ್ ಆಗಿದ್ದೆ, ನಾನು ನನ್ನ ಮೈಂಡ್ ಮೇಲೆ ನಾನು ವರ್ಕ್ ಮಾಡೋಕ್ಕಿಂತ ಮುಂಚೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಈಗ ಚೇಂಜ್ ಆಗಿದೆ. ಅದೇ ತರ ಪ್ರತಿಯೊಬ್ರು ಆಚೆ ಬಂದ್ರೆ ಮಾತ್ರನೇ ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಇದು ಸ್ಟ್ರೆಂತ್ಸ್ ಆದ್ರೆ ವೀಕ್ನೆಸ್ ಏನು ಅಂದ್ರೆ ಈಸಿಯಾಗಿ ನಂಬಿಟ್ಟು ಅಮೌಂಟ್ ಪೇ ಮಾಡ್ಬಿಡ್ತಿದ್ದೆ. ಫಸ್ಟ್ ಯಾರಾದ್ರೂ ಕಷ್ಟ ಅಂತ ಫೋನ್ ಮಾಡಿದ್ರೆ ಅಕೌಂಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಿರಲಿಲ್ಲ. ಕೆಲವು ಟೈಮ್ ಬೇರೆಯವ್ರ ಹತ್ರನೂ ಇಸ್ಕೊಂಡು ಹಾಕಿರೋ ಸ್ಟೇಜಸ್ ಕೂಡ ನಾನು ದಾಟ್ಕೊಂಡ್ ಬಂದಿದ್ದೀನಿ. ಅದು ಆಗ ವೀಕ್ನೆಸ್ ಇತ್ತು. ಈಗ ಅದನ್ನೇ ಪಾಠ ಕಲಿತು ಈಗ ಯಾವ ತರ ಅವ್ರ ಹತ್ರ ಇಂದಾನೆ ರಿಕವರಿ ಮಾಡೋದು ಅಂತಾನು ಕಲ್ತಿದ್ದೀನಿ. ಮತ್ತೆ ಆಪರ್ಚುನಿಟೀಸ್ ಏನಿದೆ ಅಂದ್ರೆ, ಆಪರ್ಚುನಿಟೀಸ್ ಬಂದು ನಾನು ಮಾಡ್ತಿರೋ ಕೋರ್ಸಸ್, ನನ್ನ ಬಿಸ್ನೆಸ್, ನಮ್ಮ ಫ್ಯಾಮಿಲಿ ಸಪೋರ್ಟು, ನನ್ನ ವೈಫು, ಇದೆಲ್ಲ ನನ್ಗೊಂದು ಆಪರ್ಚುನಿಟಿ. ಇಂಥ ಒಳ್ಳೆ ವೈಫು, ಇಂಥ ಒಳ್ಳೆ ರಿಲೇಟಿವ್ಸ್ ಅಂದ್ರೆ ನಮ್ಮ ಅಕ್ಕ ಅವ್ರಿರ್ಬೋದು, ನಮ್ಮ ಭಾವರಿರ್ಬೋದು, ಇವರೆಲ್ಲ ಇವನಿಗೆ ಸಾಧಿಸೋ ನಂಬಿಕೆ ಇದೆ, ಇವನೇನಾದ್ರೂ ಅನ್ಕೊಂಡ್ರೆ ಸಾಧಿಸ್ತಾನೆ ಅನ್ನೋ ಧೈರ್ಯ ಇಟ್ಟು ಅವ್ರ ನಂಬಿಕೆ ನನ್ನ ಮೇಲೆ ಇಟ್ಟಿರೋದ್ರಿಂದಾನೇ ನಾನು ಇಷ್ಟೊತ್ತಿಗೆ ಇವಾಗ ಇಲ್ಲಿಗೆ ಬಂದು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀನಿ. ಯಾಕಂದ್ರೆ ನಾನ್ ಅಂದಿರೋ ಫ್ಯಾಮಿಲಿ ನನ್ನ ಸಿಚುಯೇಷನ್ ಇದ್ಬಿಟ್ಟು ಫಸ್ಟ್ ಅಲ್ಲಿ ಫುಲ್ ಸ್ಟ್ರಿಕ್ಟ್ ಇತ್ತು. ಬಟ್ ಅದರಿಂದ ಓವರ್ಕಮ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂತು. ಬಟ್ ಎಲ್ಲಾರ ಬಗ್ಗೆನೂ ಅನಲೈಸ್ ಮಾಡಿದಾಗ ನೋಡಿ, ನೇಚರ್ ಕೂಡ ಸಪೋರ್ಟ್ ಮಾಡುತ್ತೆ, ದೇವ್ರು ಅನ್ನೋದನ್ನು ಜನ ಅನ್ನೋದು ಹೇಳೋದಕ್ಕಿದೆ ಇಷ್ಟಪಡ್ತೀನಿ. ಎಲ್ಲಾ ಒಳ್ಳೆಯವರಿದ್ದಾಗ ಒಳ್ಳೆಯವರೇ ಸಿಗ್ತಾರೆ. ನಮ್ಗೆ ಯಾರಿಂದನೂ ಏನೂ ತೊಂದರೆ ಇಲ್ಲ. ಎಲ್ಲಾರು ಸಪೋರ್ಟ್ ಮಾಡೋದಕ್ಕೆ ನೀನ್ ಮಾಡು, ನೀನ್ ಆಗ್ತೀಯಾ ಅಂತ ಎಲ್ಲಾರು ಸಪೋರ್ಟೇ ಮಾಡ್ತಿದಾರಾಗ್ಲಿ, ಯಾರು ನೆಗೆಟಿವ್ ಆಗಿ ಒಬ್ರು ಇದ್ವರ್ಗು ನನ್ನ ಬಗ್ಗೆ ಮಾತಾಡ್ಲೇ ಇಲ್ಲ. ಸೊ ಈ ತರ ಜನ ಆಟೋಮೆಟಿಕ್ ಆಗಿ ಸಿಗ್ಬಿಡುತ್ತೆ. ಇದೊಂದು ಆಪರ್ಚುನಿಟಿ ನನ್ಗೆ. ಮತ್ತೆ ಥ್ರೆಟ್ಸ್ ಪ್ರಾಬ್ಲಮ್ ಏನಿದೆ, ಪ್ರಾಬ್ಲಮ್ ಅಂತ ನಾನು ಇದುವರೆಗೂ ಏನು ಅನಲೈಸ್ ಮಾಡಿಲ್ಲ. ಬಟ್ ಹೇಳೋಕ್ಕಾಗಲ್ಲ, ಅದು ಎಂತ ಪ್ರಾಬ್ಲಮ್ ಆದ್ರೂ ನಾನು ಒಂದು ಆಪರ್ಚುನಿಟಿ ತರನೇ ಟ್ರೀಟ್ ಮಾಡ್ತೀನಿ. ಪ್ರಾಬ್ಲಮ್ ಬರೋದು ಒಳ್ಳೇದೇ, ಬಟ್ ಬರೋ ಪ್ರಾಬ್ಲಮ್ಮೇ ಬರಬಾರ್ದು ಅಷ್ಟೇ. ಹೊಸ ಪ್ರಾಬ್ಲಮ್ ಎಷ್ಟಾದ್ರೂ ಕೊಡ್ಲಿ, ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ಈ ತರ ನನ್ನ ಮೈಂಡ್ ಸೆಟ್ ವರ್ಕ್ ಆಗುತ್ತೆ. ನನಗೆ ಬರ್ತಾ ಇದೆ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಬಟ್ ನನಗಿಂತ ಜಾಸ್ತಿ ಪ್ರಾಬ್ಲಮ್ಸ್ ಫೇಸ್ ಮಾಡಿರೋರು ಎಷ್ಟೋ ಜನ ಆರಾಮಾಗಿದ್ದಾರೆ. ಸೊ ಅವ್ರನ್ನ ಒಂದು ಇನ್ಫಾರ್ಮೇಶನ್ ತಗೊಂಡು ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಬರ್ಲಿ, ಪ್ರಾಬ್ಲಮ್ಸ್ ಎಷ್ಟು ಬರುತ್ತೋ ಬರ್ಲಿ, ಬಟ್ ಹೊಸ ಪ್ರಾಬ್ಲಮ್ ಬರ್ಲಿ, ಸೇಮ್ ಪ್ರಾಬ್ಲಮ್ಸ್ ಬೋರ್ ಹೊಡಿತೆ, ಆ ತರ ಫೀಲಿಂಗ್ ನಂದು. ಈ ತರ ವರ್ಕ್ ಮಾಡ್ತೀನಿ ನಾನು. ಸೊ ನಿಮ್ದು ಇದೇ ತರ ಇರುತ್ತೆ, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ಸ್. ಇದ್ರ ಬಗ್ಗೆ ನೀವು ಕೂಡ ಅನಲೈಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಮತ್ತೆ ಸ್ಟೆಪ್ಸ್ ಏನು, ಇದಾದ್ಮೇಲೆ ಯಾವ ತರ ಇದು ಮಾಡೋದು, ವಾಟ್ ನೀಡ್ಸ್ ಟು ಸ್ಟಾಪ್. ನಿಮ್ಗೆ ಇದೊಂದು ಇದರಲ್ಲಿ ವೀಕ್ನೆಸಸ್ ಎಲ್ಲ ಗೊತ್ತಾಗುತ್ತಲ್ಲ, ಯಾವ್ದನ್ನ ನಿಲ್ಲಿಸ್ಬೇಕು, ಯಾವ್ದನ್ನ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಇದ್ರ ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ. ವಾಟ್ ನೀಡ್ ಟು ಬಿ ಸ್ಟಾಪ್, ವಾಟ್ ನೀಡ್ ಟು ಬಿ ಸ್ಟಾರ್ಟ್, ವೇರ್ ಟು ಸ್ಟಾರ್ಟ್ ಅಂಡ್ ವೆನ್ ಟು ಸ್ಟಾರ್ಟ್. ಯಾವಾಗ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಇದ್ರ ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ. ಸೊ ಇದನ್ನ ನಿಮ್ಗೆ ಇಷ್ಟ ಬೇಗ ಇದಾಗಲ್ಲ, ಬಟ್ ಏನಾದ್ರೂ ಒಂದು ಐಡಿಯಾ ಬರ್ತಾ ಇದ್ರೆ ಅದನ್ನ ಬರ್ಕೊಂತಾ ಇರಿ. ನಾಳೆ ಬೆಳಿಗ್ಗೆ ಅದನ್ನೊಂದ್ಸಲ ರಿವೈಸ್ ಮಾಡಿ, ನಾಡಿದಿಂದ ನಿಮ್ಮ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಚೆಕ್ ಮಾಡಿ ನೋಡಿ. ಐ ಆಮ್ ಶೂರ್, ಬಿಕಾಸ್ ನಾನು ಇದನ್ನೆಲ್ಲ ಮಾಡ್ಕೊಂತ ಬಂದಿದ್ದೀನಿ. ಇದು ನನಗೆ ಪಾಸಿಟಿವ್ ಎಫೆಕ್ಟ್ ಕೊಟ್ಟಿದೆ. ನಾನು ಇವಾಗ ಈ ತರ ಇದೀನಿ ಅಂದ್ರೆ ಇದೆಲ್ಲ ನನ್ನ ಕಾರಣನೇ. ಸೊ ಫಾರ್ ಎಕ್ಸಾಂಪಲ್, ಇದು ಒಳ್ಳೆ ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಪರ್ಸನ್ನು ಎವ್ರಿ ಮಂತ್ ಅವನಿಗೆ 10,000 ಜಾಸ್ತಿ ಕಮಿಟ್ಮೆಂಟ್ ಆಗೋಗ್ತಾ ಇದೆ. ಓವರ್ ಕಮಿಟ್ಮೆಂಟ್ ಅಂದ್ರೆ ಮನೆ ನಡೆಸ್ತಾ ಇರ್ತಾನೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಬಟ್ ಎವ್ರಿ ಮಂತ್ ಎಂಡ್ ಅಷ್ಟೋರ್ನೇ ಒಂದು 10,000 ಶಾರ್ಟೇಜ್ ಬಂದ್ಬಿಡುತ್ತೆ. ಏನೋ ಒಂದಕ್ಕೆ ಶಾರ್ಟೇಜ್ ಬರ್ತಾ ಇರುತ್ತೆ. ಅವನು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಒಂದು 10,000 ಒಂದೊಂದು ಫ್ರೆಂಡಿಂದ, ಕ್ರೆಡಿಟ್ ಕಾರ್ಡು, ಪರ್ಸನಲ್ ಲೋನು, ಆ್ಯಪ್ಸ್ ಲೋನು, ಈ ತರ ಒಂದೊಂದು ತಿಂಗಳು ಒಂದೊಂದು ಹತ್ರ ಅಡ್ಜಸ್ಟ್ ಮಾಡ್ಕೊಂತ ಮ್ಯಾನೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನಿಗೆ ಗೊತ್ತಾಗಲ್ಲ, ಎಫೆಕ್ಟು ಇಮಿಡಿಯೇಟ್ ಗೊತ್ತಾಗಲ್ಲ. ಸೊ ಅದು ಇಂಟ್ರೆಸ್ಟ್ಗೂ ತಗೊಂತಾ ಇರ್ತಾನೆ. ಆವ್ರೇಜ್ ಒಂದು 15% ಇಂಟ್ರೆಸ್ಟ್ಗೆ ತಗೊಂಡಿರ್ತಾನೆ ಅನ್ಕೊಳ್ಳಿ. ಸೊ ಇದು ನಡೀತಾ ಇರುತ್ತೆ. ಒಂದು 3 ವರ್ಷ ಆದ್ಮೇಲೆ ಅವನ ಹಿಂದೆ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು 5 ಲಕ್ಷ ಲೋನ್ ಆಗ್ಬಿಟ್ಟಿರುತ್ತೆ, ಕಾಂಪೌಂಡಿಂಗ್ ಆಗ್ಬಿಟ್ಟಿರುತ್ತೆ. ಅವನಿಗೆ ಗೊತ್ತಿರಲ್ಲ.
ಅದನ್ನ ನಾವು ಸ್ಟಾರ್ಟಿಂಗ್ ಅಲ್ಲೇ ಅನಲೈಸ್ ಮಾಡ್ಬಿಟ್ಟಿದ್ರೆ ಈ ತರ ಆಗ್ತಿದೆ ಇದಕ್ಕೇನು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಅದೇ ಪರ್ಸನ್ನ ಹೇಳ್ತೀನಿ, ಅವನಿಗೆ ಹ್ಯಾಬಿಟ್ಸ್ ಇತ್ತು. ಏನ್ ಹ್ಯಾಬಿಟ್ಸ್ ಇತ್ತು? ಸ್ಪೆಸಿಫಿಕ್ ಆಗಿ ಸಿಗರೇಟ್ ಕುಡಿತಿದ್ದ, ಮತ್ತೆ ಗುಟ್ಕಾ ಹಾಕ್ತಿದ್ದ, ಮತ್ತೆ ಟೀಸ್ ಕುಡಿತಿದ್ದ. ಅದ್ರ ಜೊತೆಗೆ ನೈಟ್ ಆದ್ರೆ ಇದನ್ನೆಲ್ಲ ಮಾಡೋರು ಇನ್ ಸ್ವಲ್ಪ ತಗೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಎಂಡಿಂಗ್ ಅಲ್ವಾ. ಆ ತರ ಡ್ರಿಂಕ್ಸ್ನು ಮಾಡ್ತಿದ್ದ. ಸೊ ಓವರ್ ಆಲ್ ಆಗಿ ಆವರೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಿಗರೇಟ್ ಪ್ಯಾಕ್ ಒಂದು ಬಂದು ಮಿನಿಮಮ್ 150 ಇರುತ್ತೆ. 20 ಫಾರ್ ಗುಟ್ಕಾ, ಒಂದು 20 ರೂಪಾಯಿ ಅಂತೂ ಇರುತ್ತೆ ಗುಟ್ಕಾ. 10 ರೂಪಾಯಿ ಟೀ ಅಂದ್ರೂ 3 ಸಲ ಟೀ ಕುಡಿದ್ರೆ 30 ರೂಪಾಯಿ ಅದಕ್ಕಾಗುತ್ತೆ. ಚೀಪ್ ಲಿಕ್ಕರ್ ಅಂದ್ರೂ 100 ರುಪೀಸ್ ತಗೊಳುತ್ತೆ. ಸೊ ಪರ್ ಡೇಗೆ ಆವರೇಜ್ ಆಗಿ 300 ರುಪೀಸ್ ಖರ್ಚು ಬಂದ್ಬಿಡ್ತಾರೆ. ಸೊ 300 ಇಂಟು 10 ಹಾಕಿದ್ರೆ 9000 ಆಗೋಯ್ತು. ಸೊ ಈ ಎಲ್ಲ ಹ್ಯಾಬಿಟ್ ಆಗಿರೋರು ಪಕ್ಕ ಗ್ಯಾಂಗ್ನೂ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ಒಬ್ಬರೇ ಎಷ್ಟು ಸಲ ಅಂತ ಕುಡಿತಾರೆ, ಯಾರೋ ಒಬ್ಬನ ಯಾವ ಒಂದು ಟೈಮಲ್ಲಿ ಬಾರ ಮಚ ಅಂತ, ಬಾರ ಮಗ ಅಂತ, ಇಲ್ಲ ಬಾರೋ ಅಂತ ಕರ್ಕೊಂಡೋಗಿ ಕುಡಿಯೋ ಹ್ಯಾಬಿಟ್ನೂ ಇಟ್ಕೊಂಡಿರ್ತಾರೆ. ಸೊ ಅದನ್ನ ಒಂದು 1000 ರುಪೀಸ್ ಎಕ್ಸ್ಟ್ರಾ ಅನ್ಕೊಂಡ್ರು 10,000 ಈಜಿಯಾಗಿ ಅಲ್ಲೇ ಮಂತ್ಲಿ ಆಗೋಯ್ತು. ಸೊ ಅವ್ನು ಎಕ್ಸ್ಟ್ರಾ ಕಮಿಟ್ಮೆಂಟ್ ಏನ್ ಮಾಡ್ತಿದ್ದಾನೆ, ಅವ್ನು ಇಲ್ಲಿ ಸ್ಪೆಂಡ್ ಮಾಡ್ತಿದ್ದಾನೆ. ಸೊ ಇದನ್ನ ಅವನು ಆವಾಗಲೇ ಸ್ಟಾರ್ಟಿಂಗ್ ಅಲ್ಲೇ ರಿಯಲೈಸ್ ಆಗ್ಬಿಟ್ಟು 10,000 ಸೇವ್ ಮಾಡ್ಬಿಟ್ಟಿದ್ರೆ ಅದು ಇವಾಗ ಒಂದು 5 ಲಕ್ಷ ಉಳಿತಿತ್ತು. ಆ 5 ಲಕ್ಷನ ಅವ್ರ ಮಕ್ಳ ಮೇಲೇನೋ ಯಾರ ಮೇಲೇನೋ ಕಾಂಪೌಂಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ರೆ ಆಲ್ಮೋಸ್ಟ್ 15 lakhs ಪ್ಲಸ್ ಅಲ್ಲಿ ಇರ್ತಿದ್ದ. ಸೊ ಇದನ್ನ ರಿಯಲೈಸ್ ಆಗೋದಕ್ಕೆ ಟೈಮ್ ಆಗೋಯ್ತು. ಟೈಮ್ ಆಗೋದ್ಮೇಲೆ ಏನಾಗುತ್ತೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು ಏನು ಪ್ರಯೋಜನ ಇಲ್ವಲ್ಲ. ಈಗಾದ್ರೂ ರಿಯಲೈಸ್ ಆಗಬೇಕು, ಈಗಾದ್ರೂ ಅನಲೈಸ್ ಮಾಡಿಕೊಂಡು ಆ ಅಮೌಂಟ್ ಏನಾಗ್ತಿದೆ, ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಮಾಡಬೇಕು. ಇದನ್ನ ಮಾಡಬೇಕು ಅಂದರೆ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು, ಇದ್ರ ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ. ಇದನ್ನ ವರ್ಕ್ ಮಾಡಿಲ್ಲ ಅಂದರೆ ಇನ್ನೂ ವರಸ್ಟ್ ಇದೆ ಸಿಚುವೇಶನ್ ನಾನು ಹೇಳ್ತಿದ್ದೆ. ಸೊ ಇಲ್ಲಿ ಸರ್ವೆ ಮಾಡಿದ್ವಿ. ಸರ್ವೆ ಮಾಡಿದ್ಮೇಲೆ ರಿಸಲ್ಟ್ಸ್ ಏನಂತ ಬಂದರೆ, ಔಟ್ ಆಫ್ 100 ಪೀಪಲ್ ರಿಟೈರ್ಮೆಂಟ್ ಏಜ್ ಬರುತ್ತಲ್ಲ, ಅದೇ ಆವ್ರೇಜ್ 68 ತಗೊಂಡ್ರೆ ಮೈನಸ್ ನಿಮ್ಮ ಏಜ್ ತಗೊಳ್ಳಿ ಇವಾಗ ಎಷ್ಟಿದ್ದೀರಾ ಅಂತ. 54 ಪೀಪಲ್ ವೆಂಟ್ ಬ್ಯಾಂಕ್ರಪ್ಟ್. 54 ಜನ 100ಕ್ಕೆ ಇಂಡಿಯಾದಲ್ಲಿ ಬ್ಯಾಂಕ್ ಲೋನ್ಸ್ ಅಲ್ಲಿ ಅದರಲ್ಲಿ ಇದರಲ್ಲಿ ಫೇಸ್ ಮಾಡ್ತಿದಾರಂತೆ 60ಗೆ ಹೋಗೋ ಅಷ್ಟರಲ್ಲಿ. ಇನ್ 36 ಪೀಪಲ್ ಡೆಡ್, ಅಂದ್ರೆ ಇನ್ನು 36 ಜನ ಹೆಲ್ತ್ ಏನು ಮೇಂಟೈನ್ ಮಾಡಿದಿರಾ ಡೆತ್ ಆಗ್ತಿದ್ದಾರೆ. ಇನ್ 5% ಪೀಪಲ್ ಕಂಟಿನ್ಯೂಯಿಂಗ್ ವರ್ಕಿಂಗ್, 60 ವರ್ಷ ಆದ್ರೂ ಕಷ್ಟಪಡ್ತಾನೆ ಇದ್ದಾರೆ. ಆ ಥರ ಜನ ಒಂದು 5 ಜನ ಇದ್ದಾರೆ. ಸೊ ಇನ್ನು ಅದ್ರಲ್ಲಿ 4 ಜನ ಬಂದ್ಬಿಟ್ಟು ಫೈನಾನ್ಷಿಯಲಿ ಫ್ರೀ ಆಗಿದ್ದಾರೆ. ಒಬ್ಬರು ಮಾತ್ರ ವೆಲ್ತಿ ಆಗಿದ್ದಾರೆ. 100ಕ್ಕೆ ಒಬ್ಬರು ಮಾತ್ರ ಸಿಗ್ತಾರೆ ಆರಾಮಾಗಿ ಒಳ್ಳೆ ದುಡ್ಡು ಮಾಡಿ, ಅವ್ರ ದುಡ್ಡನ್ನ ಮಲ್ಟಿಪಲ್ ಮಾಡಿಕೊಂಡು ಅವ್ರಿಗೆ ರೆಗ್ಯುಲರ್ ಆಗಿ ಬರೋ ಇನ್ಕಮ್ಗಿಂತ ಪ್ಯಾಸಿವ್ ಇನ್ಕಮ್ ಜಾಸ್ತಿ ಆಗಿರೋ ಅಂಥವ್ರು ಒಬ್ಬರು ಸಿಗ್ತಾರೆ ಅಷ್ಟೇ 100ಕ್ಕೆ. ಸೊ ಇದರಲ್ಲಿ ನೀವು ಯಾವ ರೇಂಜಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದೀರ ಅಂತ ನೀವೇ ಡಿಸೈಡ್ ಮಾಡ್ಕೊಬೇಡಿ. ಇದು ಸರ್ವೆ ಪ್ರಕಾರ ಮಾಡ್ತಿರೋದು, ಅಕ್ಯುರೇಟ್ ಇಲ್ಲದೆ ಇದ್ರೂ ಆವ್ರೇಜ್ ಆಗಿ ನಾವು ತೆಗೆದು ಮಾಡ್ತಾ ಇರೋದು. ಸೊ ಸೆಲ್ಫ್ ಅಸೆಸ್ಮೆಂಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ನೀವು ಅನಲೈಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ, ಕಂಪೇರ್ ಮಾಡಿ ಅಂತಾನು ನಾನು ಹೇಳಲ್ಲ. ಯಾಕಂದ್ರೆ ಅವ್ರ ಲೈಫು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬೇರೆಯವ್ರಿಗಿಂತ. ಇದು ಓಪನ್ ಆಗಿ ಹೇಳ್ತಾ ಇರೋದು ಯಾಕೆ ಅಂದ್ರೆ ನಿಮ್ಗೆ ನೀವು ಅನಲೈಸ್ ಮಾಡ್ಕೊಳ್ಳಿ ಅಂತ. ಇಂಡಿವಿಜುವಲ್ ಆಗಿ 1 to 1 ನಾನು ಹೇಳ್ಬೋದು, ಒಬ್ಬೊಬ್ರಿಗೂ ಕರೆದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಬೋದು. ಬಟ್ ಒಬ್ಬೊಬ್ರಿಗೂ ಹೇಳೋದಕ್ಕಿಂತ ಈ ತರ ಬಲ್ಕಾಗಿ ಹೇಳಿದಾಗ 1 ಜನಕ್ಕೆ ರೀಚ್ ಆಗೋದು, ಒಂದು 10 ಜನಕ್ಕೆ ರೀಚ್ ಆಗೋ 10 ಜನ ಆಚೆಗೆ ಬಂದ್ರೆ ಅವ್ರ ಬ್ಲೆಸ್ಸಿಂಗ್ಸ್ ಇರುತ್ತಲ್ಲ, ಅದು ಒಳ್ಳೇದಾಗುತ್ತೆ. ನನಗೆ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ರು, ಇದನ್ನೆಲ್ಲ ಫ್ರೀಯಾಗಿ ಮಾಡೋಕೆ ಹೋಗ್ಬೇಡ. ಸರ್ ನನಗೆ ನಾನು ಇದುವರೆಗೂ ಬೆಳೆದ್ಕೊಂಡ್ ಬಂದಿರೋ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ, ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಇದುವರೆಗೂ. ನನ್ನ ಕ್ಲೈಂಟ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವ್ರು ನಮ್ಗೆ ಇದುವರೆಗೂ ಊಟ ಕೊಟ್ಟಿದ್ದಾರೆ. ಸೊ ನಾನು ಏನೇ ಮಾಡ್ತಿದ್ದೀನೋ ಅದನ್ನ ಅಪ್ ಟು ನಾನು ಎಷ್ಟು ಕೋರ್ಸ್ ಲಾಂಚ್ ಮಾಡ್ತೀನಿ ಅಷ್ಟನ್ನು ನಾನು ಫ್ರೀ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮೇಲೆ ಕಾನ್ಫಿಡೆಂಟ್ ಬರೋ ಗಂಟ. ಆದರೆ ಎಷ್ಟೋ ಒಂದು 10 ಜನನೋ 100 ಜನನೋ ನನ್ನಿಂದ ಹೆಲ್ಪ್ ಆಗಿದೆ ಅಂತ ಅವ್ರ ಮನಸ್ಸಲ್ಲಿ ಅವ್ರಿಗೇನೋ ನನಗೆ ಇದರಿಂದ ಗೊತ್ತಾಗಿದೆ ಅಂತ ಫೀಲ್ ಆಗೋ ಗಂಟನು ನಾನು ಫ್ರೀ ಮಾಡ್ತಾನೆ ಇರ್ತೀನಿ ಅಂತ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವಾಗ ನಿಲ್ಲಿಸ್ತೀನೋ ನನಗೂ ಗೊತ್ತಿಲ್ಲ, ಯಾವ ಥರ ಸ್ಟಾರ್ಟ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಇದೆಲ್ಲ ಜಸ್ಟ್ ಒಂದು ಒಳ್ಳೆಯ ಉದ್ದೇಶದಿಂದ 1% ಆದ್ರೂ ಯಾರಿಗಾದ್ರೂ ರೀಚ್ ಆಗಿ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ವಾಟ್ ಈಸ್ ಯುವರ್ ಏಜ್ ಆ್ಯಂಡ್ ವೇರ್ ಆರ್ ಯು? ಈಗ ನಾನು ಇಷ್ಟೊತ್ತು ಹೇಳ್ಕೊತ ಬಂದಲ್ಲ, ನಿಮ್ಮ ಏಜ್ ಎಷ್ಟಿದೆ, 60ರಲ್ಲಿ ರೆಸ್ಟ್ ಮಾಡಿದ್ರೆ ಇನ್ನು ಎಷ್ಟಿದೆ. ಸೊ ಇವಾಗ ಯಾವ ಸ್ಟೇಜಲ್ಲಿ ಇದ್ದೀರಾ ನೀವು? ಅಟ್ಲೀಸ್ಟ್ 1 lakh ಆದರೂ ಅರ್ನ್ ಮಾಡ್ತಿದ್ದೀರಾ, ಇಲ್ಲ ಇನ್ನೂ ಕಡಿಮೆ ಇದ್ದೀರಾ ಅಂತ ಈಗಲೇ ಥಿಂಕ್ ಮಾಡ್ಕೊಂಬಿಡಿ, ಚೆಕ್ ಮಾಡ್ಕೊಂಬಿಡಿ ಒಂದ್ಸಲ. ಆಫ್ಟರ್ ಅನಲೈಸಿಂಗ್ ಮೈಂಡ್ ಸೆಟ್, ಸ್ಟಾರ್ಟ್ ವರ್ಕಿಂಗ್ ಆನ್ ಹೌ ಟು ಓವರ್ಕಮ್. ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇದೆ, ನೀವು ಎಷ್ಟು ಪ್ರಾಬ್ಲಮಲ್ಲಿ ಇದ್ದೀರಾ, ಮತ್ತು ಆ ರಿಯಾಲಿಟಿನ ಅಕ್ಸೆಪ್ಟ್ ಆಗಿದ್ಮೇಲೆ ನಾವು ಯಾವ ಥರ ಆಚೆಗೆ ಬರ್ಬೋದು ಅನ್ನೋದ್ರ ಬಗ್ಗೆ ವರ್ಕ್ ಮಾಡ್ಬೋದು. ಫಸ್ಟ್ ಮೈಂಡ್ ಸೆಟ್ಟೇ ಇದಾಗಲಿಲ್ಲ, ಪ್ರಾಬ್ಲಮ್ಸ್ನು ಕರೆಕ್ಟಾಗಿ ಅನಲೈಸ್ ಮಾಡಿಲ್ಲ, ಡೈರೆಕ್ಟಾಗಿ ಆಚೆ ಬಂದ್ಬೇಡ ಅಂತ ವರ್ಕ್ ಮಾಡಿಬಿಡ್ತೀನಿ ನಾನು ಇವತ್ತೇ ಸ್ಟಾರ್ಟ್ ಮಾಡಿಬಿಟ್ಟು
ನಾನು ದುಡ್ಡನ್ನ ಸಂಪಾದನೆ ಮಾಡಿಬಿಟ್ಟು ಆಚೆ ಬಂದ್ಬಿಡ್ತೀನಿ ಅಂತಂದರೆ ಅದು ವರ್ಕ್ ಆಗಲ್ಲ. ಸೊ ಅಕ್ಸೆಪ್ಟ್ ದ ರಿಯಾಲಿಟಿ, ಏನಾಗ್ತಿದೆ ಅದನ್ನ ಫಸ್ಟ್ ಅಕ್ಸೆಪ್ಟ್ ಮಾಡಿ. ಏನೇ ಪ್ರಾಬ್ಲಮ್ ಇಲ್ಲಿ ಅಕ್ಸೆಪ್ಟ್ ಮಾಡಿ. ಚೇಂಜ್ ಫ್ರಮ್ ದ ಪ್ರೆಸೆಂಟ್ ಸಿಚುವೇಶನ್ ಟು ಫೈನಾನ್ಷಿಯಲ್ ಫ್ರೀಡಮ್. ಅದನ್ನ ಅಕ್ಸೆಪ್ಟ್ ಆಗಿದ್ಮೇಲೆ ಯಾವ ಥರ ಬರ್ಬೋದು, ಯಾವ ಥರ ಆಚೆಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ, ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಥರ ಚೇಂಜ್ ಮಾಡ್ಬೋದು, ಮೈಂಡ್ಸೆಟ್ನ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು. ಈಗಿರೋ ಪ್ರೆಸೆಂಟ್ ಸಿಚುವೇಶನಲ್ಲಿ ನನಗೆ ಜಾಸ್ತಿ ಕೋಪ ಬಂದ್ಬಿಡ್ತಿದೆ, ಸಡನ್ನಾಗಿ ರೈಸ್ ಆಗಿಬಿಡ್ತೀನಿ, ಸಡನ್ನಾಗಿ ಯಾರ ಮೇಲೆ ಅವ್ರ ಮೇಲೇ ಬೈದ್ಬಿಡ್ತಿದ್ದೀನಿ, ಇಲ್ಲ ಬಾಧೆ ಆಗ್ಬಿಡ್ತಿದೆ, ಅಳ್ತಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಥರ ಫೀಲಿಂಗ್ ಇರುತ್ತೆ ಮೈಂಡ್ಸೆಟ್ಟಲ್ಲಿ. ಅದು ಹೇಳೋದಕ್ಕಾಗಲ್ಲ, ಬಟ್ ಆಚೆಗೆ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಒಳಗಡೆ ಮಾತ್ರ ಅದು ವರ್ಕ್ ಆಗ್ತಾ ಇರುತ್ತೆ, ಸ್ವಲ್ಪ ಸ್ವಲ್ಪನೇ ಅವನ್ನ ವೀಕ್ ಮಾಡ್ತಾ ಇರುತ್ತೆ. ಸೊ ಇದರಿಂದ ಯಾವ ಥರ ಆಚೆಗೆ ಬರ್ಬೋದು, ಮೆಡಿಟೇಷನ್ ಮಾಡ್ಬೋದು. ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿಬಿಟ್ಟು ನಿಮ್ಗೆ ಒಳ್ಳೆ ಒಳ್ಳೆ ಥಿಂಕಿಂಗ್ ಬರುತ್ತೆ, ಐಡಿಯಾಸ್ ಕೂಡ ಜನರೇಟ್ ಆಗುತ್ತೆ. ಮತ್ತು ಪಾಸಿಟಿವ್ ಅಫರ್ಮೇಷನ್ಸು, ಅಂದರೆ ಯಾರಾದರೂ ನೆಗೆಟಿವ್ ಹೇಳಿದ್ರು ಅವ್ರು ಕೂಡ ಥ್ಯಾಂಕ್ ಯು ಹೇಳೋದ್ರಲ್ಲಿ ನಿಮ್ಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಮಾಡಿ ತೋರಿಸೋದ್ರಲ್ಲಿ ಇನ್ನೂ ಬ್ಲೆಸ್ಸಿಂಗ್ಸ್ ಜಾಸ್ತಿ ಸಿಗುತ್ತೆ. ಈ ಥರ ವರ್ಕ್ ಮಾಡಬೇಕು. ನಾನು ತೋರಿಸ್ಬಿಟ್ಟು ನನಗೇನಾದ್ರೂ ನೆಗೆಟಿವ್ ಮಾತಾಡ್ಬಿಟ್ರೆ ನಾನು ಫಸ್ಟ್ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಇವ್ಗೆ ಯಾಕೆ ಬಿಡಪ್ಪ ಕೆಣ್ಕೋದು ಅಂತ ಆದರೂ ಅನ್ಕೋಬೇಕು, ಇಲ್ಲ ಇವ್ನು ಕೆಣಕ್ತಾ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿತಾನಪ್ಪ ಅಂತ ಆದ್ರೂ ಕೆಣಕಬೇಕು. ಈ ಥರ ವ್ಯಕ್ತಿಗಳು ನಮ್ಗೆ ಬೇಕು. ಮತ್ತು ರೀಡಿಂಗ್ ಬುಕ್ಸ್, ಒಳ್ಳೆ ಒಳ್ಳೆ ಬುಕ್ಸ್ ಓದೋದ್ರಿಂದನೂ ಔಟ್ಕಮ್ ಆಗ್ಬೋದು. ಅಟೆಂಡಿಂಗ್ ವೆಬಿನಾರ್ಸ್, ಸೊ ಇಂಥದನ್ನ ವೆಬಿನಾರ್ಸ್ನ ಅಟೆಂಡ್ ಮಾಡಿದಾಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆಫ್ಲೈನ್ ಸೆಷನ್ಸು ಹೋಗ್ಬೋದು, ಆಫ್ಲೈನ್ ಹೋಗ್ಬಿಟ್ಟು ಅಟೆಂಡ್ ಮಾಡ್ಬೋದು. ಇಂಟ್ರಾಕ್ಟಿವ್ ವಿತ್ ಪಾಸಿಟಿವ್ ಪೀಪಲ್, ನಮ್ಮ ಜೊತೆ ಯಾರಿರ್ತಾರೆ, ನಮ್ಮ ಸರ್ಕಲ್ ಯಾರಿರ್ತಾರೆ ಅದರಲ್ಲಿ ಒಳ್ಳೆ ಪಾಸಿಟಿವ್ ಆಗಿ ನೆಮ್ಮದಿಯಾಗಿ ಇರ್ತಾರಲ್ಲ ಅಂಥರದ ಜೊತೆ ಇನ್ವಾಲ್ವ್ ಆಗೋದ್ರಿಂದನೂ ಇದಾಗುತ್ತೆ. ಮತ್ತು ನಿಮಗೆ ಸ್ಪೆಂಡಿಂಗ್ ಟೈಮ್ ವಿತ್ ಲವ್ಡ್ ಒನ್, ಅಂದರೆ ನಿಮ್ಗೆ ಇಷ್ಟ ಆಗುವಂಥ ಮಕ್ಕಳ ಜೊತೆ ಆಗ್ಬೋದು. ಕೆಲವ್ರಿಗೆ ಪೆಟ್ಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಮಕ್ಕಳು ಇಷ್ಟ ಆಗುತ್ತೆ, ಕೆಲವ್ರಿಗೆ ಓಲ್ಡ್ ಏಜ್ ಹೋಮಲ್ಲಿ ಹೋಗ್ಬಿಟ್ಟು ಏಜ್ ಆಗಿರೋರ ಹತ್ರ ಸ್ಪೆಂಡ್ ಮಾಡೋದ್ರಲ್ಲಿ ಎಂಜಾಯ್ಮೆಂಟ್ ಸಿಗ್ತಾ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಎಂಜಾಯ್ಮೆಂಟ್ ಇರುತ್ತೆ, ಅದೇನೋ ಅಂತ ಫೈಂಡ್ ಮಾಡಿಬಿಟ್ಟು ಅದರಲ್ಲಿ ಸ್ಪೆಂಡ್ ಮಾಡೋದು. ಮತ್ತು ಮೂವೀಸ್ ಅಂತೆ, ಗೇಮ್ಸ್ ಅಂತೆ, ಇದನ್ನ ಆಡೋದು, ನೇಚರ್ ಜೊತೆ ಸ್ಪೆಂಡ್ ಮಾಡೋದು, ನೇಚರ್ ಜೊತೆ ಇಂಟ್ರ್ಯಾಕ್ಟ್ ಆಗೋದು, ಔಟಿಂಗ್ ಹೋಗೋದು. ಈ ಥರದ್ರಲ್ಲೂ ನೀವು ನಿಮ್ಮ ಮೈಂಡ್ಸೆಟ್ನ ಆಚೆಗೆ ತೊಗೊಂಬರ್ಬೋದು. ಮತ್ತು ಮೈಂಡ್ಸೆಟ್ ಒಂದು ಚೆನ್ನಾಗಿದ್ದರೆ ಸಾಕ, ಮೈಂಡ್ ಚೆನ್ನಾಗಿ ವರ್ಕ್ ಆದರೆ ಸಾಕ, ಬಾಡಿ ಸಪೋರ್ಟ್ ಮಾಡೋದನ್ನು ಇಂಪಾರ್ಟೆಂಟ್. ಬಾಡಿ ಸಪೋರ್ಟ್ ಫಾರ್ ಮೈಂಡ್ ಚೇಂಜ್, ಅಂದರೆ ಮೈಂಡ್ಸೆಟ್ ಚೇಂಜ್ ಆಗಬೇಕು ಅಂದರೆ ಬಾಡಿ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ವರ್ಕ್ ಆಗಬೇಕು. ಯಾಕಂದರೆ ಮೈಂಡು ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ, ಬಟ್ ಕುತ್ಕೊಳ್ಳೋಕೆ ಆಗ್ತಾ ಇರಲ್ಲ. ಪೇನ್ಸ್, ಬಾಡಿ ಪೇನ್ಸ್ ತುಂಬ ಇರುತ್ತೆ. ಬೆಂಡ್ ಆಗಬೇಕು ಅಂದ್ರೆ ಕಷ್ಟ ಆಗ್ತಾ ಇರುತ್ತೆ. ಸಡನ್ನಾಗಿ ಬೆಂಡ್ ಆಗಿಬಿಟ್ರೆ ಅಲ್ಲೇ ಇಟ್ಕೊಂಡ್ಬಿಡುತ್ತೆ, ಮತ್ತೆ ಎದ್ದೊಳಕ್ಕಾಗಲ್ಲ. ಈ ಥರ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ. ಮತ್ತೆ ನಡೆಯೋಕ್ಕಾಗಲ್ಲ, ಲೆಗ್ ಪೇನ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಸಡನ್ನಾಗಿ ಇಲ್ಲಾಂದ್ರಲ್ಲೇ ಪೇನ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮತ್ತೆ BP ರೈಸ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಸಡನ್ನಾಗಿ ತಲೆ ಸುತ್ತದಂಗೆ ಆಗುತ್ತೆ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ರೆ. ಈ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತಲ್ಲ, ಇದು ಬಾಡಿ ಸಪೋರ್ಟ್ ಮಾಡ್ತಾ ಇರಲ್ಲ. ಯಾಕೆ ಸಪೋರ್ಟ್ ಮಾಡ್ತಾ ಇರಲ್ಲ ಅಂದರೆ, ಸ್ಟಾರ್ಟಿಂಗಿಂದ ಅದನ್ನ ಒಂದೇ ಮೂಮೆಂಟ್ ಇಲ್ದಿರಾ ರೆಸ್ಟಲ್ಲಿ ಅಥವಾ ಅದಕ್ಕೆ ಕೆಲಸ ಕೊಡ್ದಿರಾ ಇಟ್ಬಿಟ್ಟಿರ್ತಿರಲ್ಲ, ಬರೀ ಊಟ ಮಾಡೋದು, ಏನಿದೆ ಅದು ಕೆಲಸ ಮಾಡ್ಕೊಳ್ಳೋದು, ರೆಸ್ಟ್ ಕೊಡೋದು, ಆ ಥರ ಇರುತ್ತಲ್ಲ. ಒಳ್ಳೆ ಊಟನೂ ತಿಂತಾ ಇರಲ್ಲ ಅದರಲ್ಲಿ. ಹೇಗೆ ಇದರಿಂದ ಔಟ್ಕೊಂಬರ್ಬೋದು ಅಂದರೆ, ಒಳ್ಳೆ ಫುಡ್ ತಿನ್ಬೋದು. ಇದರಲ್ಲಿ ಯಾವ ಥರ ಫುಡ್ಡು ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಫಸ್ಟ್ ಏನು ತಿಂತಿದ್ದೀರಾ ಅಂತ ಅನಲೈಸ್ ಮಾಡ್ಕೊಳ್ಳಿ. ಅದು ಫುಡ್ ಯಾವ್ಯಾವ ಥರ ತಿನ್ಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೊಂದು. ಮತ್ತು ಸ್ಟಾರ್ಟ್ ವಾಕಿಂಗ್, ಮತ್ತು ವಾಕ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಎಕ್ಸಸೈಸ್, ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ, ಸ್ಟ್ರೆಂತ್ ಟ್ರೈನಿಂಗು, ವೆಯ್ಟ್ಸ್ ಎತ್ತೋದ್ರಿಂದ, ಬಾಡಿ ಮೂವ್ಮೆಂಟ್ ಮಾಡೋದ್ರಿಂದ, ಬಾಡಿ ಸ್ಟ್ರೆಚಿಂಗ್ ಮಾಡೋದು ಕೊಡ್ತಾನೂ ಒಂಥರ ವರ್ಕೌಟೇ. ಯಾಕಂದರೆ ಬಾಡಿ ಯಾವಾಗ ಮೂವ್ಮೆಂಟ್ ಇರುತ್ತೋ ಆವಾಗ ನಿಮ್ಮ ಮೈಂಡ್ ಆ್ಯಕ್ಟಿವ್ ಆಗಲಿ ಇರುತ್ತೆ. ನಿಮ್ಮ ಬಾಡಿ ಮೂವ್ಮೆಂಟ್ ಇಲ್ಲ, ಒಂದೇ ಇದರಲ್ಲೇ ಇದೆ ಅಂದರೆ ಮೈಂಡ್ ವರ್ಕ್ ಮಾಡೋದು ಸ್ಟಾಪ್ ಆಗುತ್ತೆ. ಇದು ಒಂದಿದು. ಮತ್ತು ಜುಂಬಾ, ಡ್ಯಾನ್ಸು, ಈ ಥರ ಮಾಡೋದು. ಕಂಪೇರ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಡ್ಯೂರಿಂಗ್ ಕಾಲೇಜ್ ಆ್ಯಂಡ್ ನೌ, ಅಂದರೆ ನೀವು ಕಾಲೇಜ್ಗೆ ಅಥವಾ ಡಿಗ್ರಿಗೆ ಹೋದಾಗ ನಿಮ್ಮ ಮೈಂಡು, ನಿಮ್ಮ ಬಾಡಿ ಯಾವ ಥರ ಸಪೋರ್ಟ್ ಮಾಡ್ತಿತ್ತು, ಯಾವ ಥರ ಇನ್ವಾಲ್ವ್ ಆಗ್ತಿದ್ರಿ, ಯಾವ ಥರ ಯಾವುದೇ ಒಂದು ಸಿಚುವೇಶನ್ನ ಓವರ್ಕಮ್ ಮಾಡ್ಕೊಂಡು ಆಚೆ ಬರ್ತಿದ್ರಿ. ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದೆ, ಎಷ್ಟು ಪರ್ಸೆಂಟೇಜ್ ಡೌನ್ ಆಗಿದೆ? ಆಲ್ಮೋಸ್ಟ್ 50 to 60% ಡೌನ್ ಆಗಿರುತ್ತೆ ನನಗೆ ಕೇಳಿದ್ರೆ. ಯಾಕಂದರೆ ಇವೊಂದು ನನಗೆ ಕೂಡ ಎಷ್ಟೇ ಇದು ಮಾಡ್ತಿದ್ರು ಆ ಲೆವೆಲ್ ಆಫ್ ಎನರ್ಜಿ ಬರಬೇಕು ಅಂದರೆ ಇನ್ನೂ ವರ್ಕ್ ಮಾಡಬೇಕು, ಇನ್ನೂ ಬಿಲ್ಡ್ ಮಾಡಬೇಕು ಅಂತ ಗೊತ್ತಾಗ್ತಿದೆ. ಸೊ ಅದೇ ಥರ ನಿಮಗೆ ಯಾವ ರೇಷಿಯೋಲ್ಲಿದೆ, ಯಾವ ರೇಂಜಲ್ಲಿ ಇದ್ದೀರಾ ಇವಾಗ ಅಂತ ನೀವು ಅನಲೈಸ್ ಮಾಡ್ಕೋಬರುತ್ತೆ. ಸೊ ಬಾಡಿ ಮತ್ತು ಮೈಂಡ್ ಇದನ್ನ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಎಲ್ಲಾನು ನಿಮ್ಗೆ ಈಸಿ ಆಗಿಬಿಟ್ಟೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ನಾವು ಹೇಳ್ಕೊಡೋ ಅವಶ್ಯಕತೆನೇ ಇರಲ್ಲ. ನೀವೇ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೊತೀರಾ, ನೀವೇ
ಸೊಲ್ಯೂಷನ್ಸ್ನು ಬರ್ದ್ಬಿಡ್ತೀರಾ, ಇದು ಈಸಿ ಅಂತ ನೀವೇ ಹೇಳ್ಬಿಡ್ತೀರಾ. ಸೊ ಅಷ್ಟು ಲೆವೆಲ್ಗೆ ಬಂದ್ಬಿಡ್ತೀರಾ. ಇಂಪ್ಲಿಮೆಂಟಿಂಗ್ ಚೇಂಜ್, ಯಾವ ಥರ ಚೇಂಜ್ನ ತೊಗೊಂಡ್ಬರ್ಬೋದು. ರೈಟ್ ಇಟ್ ಆನ್ ಎ ಪೇಪರ್ ಫಾರ್ ಕ್ಲಾರಿಟಿ. ಫಸ್ಟ್ ನಿಮ್ಗೆ ನೀವೇನು ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋದು ತಿಳ್ಕೊಬೇಕು ಅಂದರೆ ನಿಮ್ಮ ಪೇಪರಲ್ಲಿ ನೀವೇ ಬರೀರಿ. ಏನಾಗ್ತಿದೆ, ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಬರ್ರಿ. ಮತ್ತೆ ಅನಲೈಸಿಂಗ್ ಮೈಂಡ್ಸೆಟ್, ಯಾವ ಥರ ಮೈಂಡ್ಸೆಟಲ್ಲಿ ಇದ್ದೀನಿ ನಾನು, ಪೂರ್ ಮೈಂಡ್ಸೆಟಲ್ಲಿ ಇದ್ದೀನಾ, ಕಂಫರ್ಟ್ ಝೋನಲ್ಲಿ ಇದ್ದೀನಾ, ಇಲ್ಲ ಫ್ರೀಡಮ್ ಮೈಂಡ್ಸೆಟ್ಗೆ ಇದ್ದೀನಾ, ಇದನ್ನ ಅನಲೈಸ್ ಮಾಡ್ಕೊಳ್ಳಿ. ಮತ್ತೆ ಐಡೆಂಟಿಫೈ ದ ಪ್ರಾಬ್ಲಮ್, ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲನೂ ಥಿಂಕ್ ಮಾಡಿ. ಸ್ಟ್ರೆಂತು, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ಸ್ ಇದ್ರ ಬಗ್ಗೆ ವರ್ಕ್ ಮಾಡಿ. ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತು ಯಾವ ಥರ ಇದೆ, ಯಾವ ಕಂಡೀಷನಲ್ಲಿ ಇದೆ, ಇವಾಗ ನನ್ನ ಬಾಡಿ ಸಪೋರ್ಟ್ ಮಾಡ್ತಿದ್ಯಾ, ಫುಲ್ ವೀಕ್ ಆಗಿದೆಯಾ. ಈಗ ಏನಾದರೂ ವೀಕ್ ಆಗಿದೆ, ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂದರೆ ಇನ್ನೂ ಜಾಸ್ತಿ ಇದೆ, ಇನ್ನೂ ಬರೋದು ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನ ಫಿಕ್ಸ್ ಆಗಿಬಿಡಿ. ಈಗಲೇ ಓವರ್ಕಮ್ ಮಾಡೋದಕ್ಕೆ ಬರ್ದಿಕೊಳ್ಳಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ. ಮತ್ತು ಹ್ಯಾಬಿಟ್ಸು ಯಾವ ಥರ ಇದೆ, ಏನು ಹ್ಯಾಬಿಟ್ಸ್ ಮಾಡ್ತಾ ಇದ್ದೀನಿ, ಈ ಗುಡ್ಡ ಬೇಡ ಅಂತ ಅನಲೈಸ್ ಮಾಡಿ. ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದರಿಂದ ಗುಡ್ ಹ್ಯಾಬಿಟ್ಸ್ಗೆ ಯಾವ ಥರ ತೊಗೊಂಡೋಗ್ಬೋದು, ಯಾವ ಗುಡ್ ಹ್ಯಾಬಿಟ್ಸ್ ಮಾಡಿದ್ರೆ ಅನ್ನೋದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಷನ್ ಪ್ಲಾನ್ಸ್ ಏನೇನು ತಗೋಬೇಕು ಅನ್ನೋದು ನೆಕ್ಸ್ಟ್ ಬರುತ್ತೆ ಇದನ್ನೆಲ್ಲ ಆದಮೇಲೆ. ಸೊ ಈಗ ಗೋಲ್ಸನ್ನು ಸೆಟ್ ಮಾಡ್ಕೋಬೇಕು ಅದೇ ರೀತಿ ಅಲ್ವಾ. ನಿಮ್ಮ ಪ್ರಾಬ್ಲಮ್ ಅನಲೈಸು ಎಲ್ಲ ಬರ್ದಿರ್ತೀರಾ, ಅದ್ರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲೆಲ್ಲ ನನಗೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀನಿ, ಯಾವುದೆಲ್ಲ ಚಾಲೆಂಜಸ್ ಇದೆ, ಇದರಿಂದ ಆಚೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ಕೊತೀರಾ. ಫಾರ್ ಎಕ್ಸಾಂಪಲ್ ಇದಕ್ಕಿಂತ ಮುಂಚೆ ಯಾವ ಥರ ಅಂದರೆ ಸ್ಪೆಸಿಫಿಕ್ ಆಗಿರಬೇಕು, ಅದು ಯಾವ್ಯಾವ ಪ್ರಾಬ್ಲಮ್ ಇದೆ ಅನ್ನೋದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಕೊಂಡಿರಬೇಕು. ಅದು ಯಾವುದರಿಂದ ಆಗ್ತಿದೆ ಅಂತ ರೂಟ್ ಕಾಸನ್ನು ಐಡೆಂಟಿಫೈ ಮಾಡಬೇಕು. ಮತ್ತು ಅದನ್ನ ಮೆಜರ್ ಮಾಡ್ಬೋದು, ಎಷ್ಟು ಅಮೌಂಟ್ ಇದೆ, ಎಷ್ಟು ಇದು ಯಾವ ಪಾರ್ಟಲ್ಲಿ ಪೇನ್ ಬರ್ತಿದೆ, ಎಲ್ಲಿಂದ ಎಲ್ಲಿಗೆ ಬರ್ತಿದೆ, ಆ ಥರ ಮೆಜರ್ ಮಾಡ್ಕೋಬೇಕಾಗುತ್ತೆ. ಮತ್ತು ಏನು ಮಾಡಿದ್ರೆ ಅಚೀವ್ ಮಾಡ್ಬೋದು, ಒಂದು ಗೋಲ್ ಸೆಟ್ ಮಾಡ್ಕೊಂಡ್ರೆ ಅದನ್ನ ಇದು ಮಾಡ್ಕೊಂಡ್ರೆ ಅಂದರೆ ಆಪರ್ಚುನಿಟೀಸ್ ಏನೇನಿದೆ, ಆ ಇದರಲ್ಲಿ ವರ್ಕ್ ಮಾಡಿದ್ರೆ ಯಾವ ಥರ ಅಚೀವ್ ಆಗ್ಬೋದು, ಮತ್ತು ಟೈಮ್ ಎಷ್ಟು ತಗೋಬೋದು, ಇದ್ರ ಬಗ್ಗೆ ಕೂಡ ವರ್ಕ್ ಮಾಡಬೇಕಾಗುತ್ತೆ. ಯಾವುದೇ ಮಾಡೋದಕ್ಕೆ ಹೋದ್ರೂ ಸ್ಪೆಸಿಫಿಕ್ ಆಗಿ ಏನು ಮಾಡಬೇಕು, ಎಷ್ಟು ಟೈಮಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಮತ್ತು ಅಚೀವ್ ಆಗೋ ಥರ ಇರಬೇಕಾಗಿರುತ್ತೆ. ಟೈಮ್ ಎಷ್ಟು ಟೈಮಲ್ಲಿ ಮಾಡ್ಬೋದು ಅನ್ನೋದು ನಾನು ಇದು ಮಾಡ್ಕೋಬೇಕಾಗುತ್ತೆ, ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಪ್ರಾಬ್ಲಮ್ಸಲ್ಲಿ ಇವಾಗ ಪರ್ಟಿಕ್ಯುಲರ್ ಆಗಿ ನಾವು ಫೈನಾನ್ಸ್ ರಿಲೇಟೆಡ್ ಮಾತಾಡ್ತಿರೋದ್ರಿಂದ ಯಾವ್ಯಾವ ಥರ ಲೋನ್ಸ್ ನನ್ನ ಹತ್ರ ಇದೆ. ಸೊ ಲೋನ್ಸಲ್ಲಿ ಮಾರ್ಟ್ಗೇಜ್ ಲೋನಾ, ಇಲ್ಲ ಪರ್ಸ್ನಲ್ ಲೋನಾ, ಇಲ್ಲ ಬಿಸ್ನೆಸ್ ಲೋನಾ, ಇಲ್ಲ ಗೋಲ್ಡ್ ಲೋನಾ, ಯಾವ ಥರ ಲೋನ್, ಮತ್ತು ಅದರ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, ಅದು ಎಷ್ಟು ವರ್ಷಕ್ಕಿದೆ, ಇಂಟ್ರೆಸ್ಟ್ ರೇಟ್ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ, ಅದನ್ನು ಅನಲೈಸ್ ಮಾಡ್ಕೋಬೇಕಾಗುತ್ತೆ ನೀವು. ಇದನ್ನ ಬಿಟ್ಟು ಹ್ಯಾಂಡ್ ಲೋನ್ಸ್ ಏನಾದರೂ ಮಾಡಿದ್ದೀನ, ಯಾರ್ಯಾರ ಥರ ಮಾಡಿದ್ದೀನಿ, ಅದು ಯಾವ ಥರ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಅವರು ಯಾವಾಗ ಟೈಮ್ ಕೊಟ್ಟಿದ್ದಾರೆ, ಯಾವ ಟೈಮಲ್ಲಿ ರೀಪೇ ಮಾಡಬೇಕಾಗುತ್ತೆ, ಅದನ್ನೂ ಬರ್ಕೋಬೇಕಾಗುತ್ತೆ. ಇದನ್ನೆಲ್ಲ ಅನಲೈಸ್ ಮಾಡಿ ಬರ್ಕೊಳ್ಳೋದ್ರಿಂದ ನಿಮಗೆ ಕ್ಲಾರಿಟಿ ಬರುತ್ತೆ ನಿಮ್ಮ ಬಗ್ಗೆ, ಎಷ್ಟು ಡೆಪ್ಟ್ ಇದೆ, ಅದರಿಂದ ಅಟ್ಲೀಸ್ಟ್ ನಿಮ್ಮ ಕ್ಲಾರಿಟಿ ಇರುತ್ತೆ ಯಾವುದು ಇಂಟ್ರೆಸ್ಟ್ ಜಾಸ್ತಿ ಪೇ ಮಾಡ್ತಿದ್ದೀನಿ, ಯಾರು ನಮ್ಮಿಂದ ಜಾಸ್ತಿ ನಾವು ದುಡ್ದಿರೋ ಅಮೌಂಟ್ನ ಅವ್ರು ಕೊಟ್ಬಿಟ್ಟು ಅವ್ರನ್ನ ಬೆಳೆಸ್ತಾ ಇದ್ದೀವಿ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಥಿಂಗು. ಇದನ್ನ ಅನಲೈಸ್ ಮಾಡಿದ್ಮೇಲೆ ಯಾವ ಥರ ಔಟ್ಕಮ್ ಬರೋದು ಅನ್ನೋದು ನಾನು ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ. ಸೊ ಈ ಸೆಷನ್ನ ನಾನು ಫಸ್ಟ್ ಹೇಳಿದ್ದೆ, ನಾನು ಎಷ್ಟು ಟೈಮ್ ತೊಗೊತೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದನ್ನ ಇವತ್ತು ನನಗೆ ಎಷ್ಟು ಆಗುತ್ತೋ ಅಷ್ಟು ಮಾಡಿಬಿಟ್ಟು ನೆಕ್ಸ್ಟ್ ಸೆಷನಲ್ಲಿ ಕವರ್ ಮಾಡ್ತೀನಿ ಅಂತ. ಇಷ್ಟವರೆಗೂ ಮಾತಾಡಿರೋ ಕೀ ಪಾಯಿಂಟ್ಸ್ನೆಲ್ಲನೂ ನೀವು ನೋಟ್ ಮಾಡ್ಕೊಂಡ್ಬಿಟ್ಟು ಅದು ಅನಲೈಸ್ ಮಾಡಿಕೊಂಡು ಕ್ಲೀನಾಗಿ ಒಂದು ಕ್ಲಾರಿಟಿಗೆ ಬಂದಿದ್ದರೆ ನೆಕ್ಸ್ಟ್ ಸೆಷನ್ನ ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡೋಗಿ ನಿಮ್ಮ ಪ್ರಾಬ್ಲಮ್ನ ಈಸಿಯಾಗಿ ನೀವೇ ಯಾವ ಥರ ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು, ಯಾರು ಹೆಲ್ಪ್ ಇಲ್ದೇನೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಥಿಂಗ್ ಬಂದುಬಿಟ್ಟು ಇಂಪಾರ್ಟೆನ್ಸ್ ಆಫ್ ಮೈಂಡ್ಸೆಟ್ಟು ಮತ್ತು ಪ್ಲಾನಿಂಗ್ ಫಾರ್ ಫೈನಾನ್ಷಿಯಲ್ ಫ್ರೀಡಮ್, ಇದು ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ಲಾನಿಂಗ್ ಫಾರ್ ಫೈನಾನ್ಷಿಯಲ್ ಫ್ರೀಡಮ್ಗಿಂತ ಮುಂಚೆ ನಿಮ್ಮ ಮೈಂಡ್ಸೆಟ್ಟು ಮತ್ತು ನಿಮ್ಮ ಬಾಡಿ ಇದೆರಡರ ಬಗ್ಗೆನೂ ವರ್ಕ್ ಮಾಡೋದು ನೆಸೆಸಿಟಿ ಇದೆ. ಇದ್ರ ಬಗ್ಗೆ ನೀವು ಥಿಂಕ್ ಮಾಡಿ, ಇದ್ರ ಬಗ್ಗೆ ವರ್ಕ್ ಮಾಡಿ. ನೆಕ್ಸ್ಟ್ ಮೀಟಿಂಗಲ್ಲಿ ನಾನು ಏನೇನು ಕವರ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದುವರೆಗೂ ಮಾತಾಡಿರೋದ್ರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಅದ್ರ ಬಗ್ಗೆ ಮಾತಾಡ್ಬೋದು, ನಾನು ಕ್ಲಿಯರ್ ಮಾಡ್ತೀನಿ. ಯಾರಾದರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ತಾರೆ ನಮ್ಮ ಟೀಮ್. ಯಾ ಇನ್ PPT ಜಾಗೃತಿ ಬಡಿಯಾ ಐ ಸೆಂಟ್ ದ ಇಮೇಜ್ ಆಫ್ಟರ್ ಕನ್ಕ್ಲೂಷನ್ ಫಾರ್ ಥ್ಯಾಂಕ್ ಯು. ಹಾಂ, ಇವ್ರು ಬಂದುಬಿಟ್ಟು ಹ್ಯಾಂಡಿಕ್ಯಾಪು ಹುಟ್ಟಾಗ್ಲಿಂದಾನೇ ನಡೀತಾ ಇರಲಿಲ್ಲ, ವೀಲ್ ಚೇರ್ ಮೇಲೆ ಫುಲ್ ಡಿಪೆಂಡ್ ಆಗಿಬಿಟ್ಟಿದ್ರು. ಸೊ ನಮ್ಮ ಕೋಚ್ನ ನನಗೆ ಗುರುಗಳಿದ್ದಾರೆ, ಗುರುಗಳ ಶಿಷ್ಯ ಅಂದರೆ ಇವರು ಸ್ಟೂಡೆಂಟ್ ಅವ್ರ ಹತ್ರ, ಓಕೆನಾ. ಇವರು ಆ ಸಿಚುವೇಶನಿಂದ ಕಂಟಿನ್ಯೂಸ್ ಆಗಿ ಮೋಟಿವೇಟ್ ಆಗಿಬಿಟ್ಟು ಅವರೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಕೊತ ಚಾಲೆಂಜಾಗಿ ತಗೊಂಡು ಈಗ ನಡೆಯೋದಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ,
ಫಸ್ಟ್ ಟೈಮ್ ಅವರು ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟು ಸ್ಕೈ ಡೈವ್ ಉಲ್ಟಾ ಮಾಡಿದ್ದಾರೆ. ಸ್ಕೈ ಡೈವ್ ಮಾಡೋದು ಅಷ್ಟು ಈಸಿ ಇದಲ್ಲ. ಪ್ರಾಣ ಬಿಡೋದು ಒಂದೇ, ಸ್ಕೈ ಡೈವ್ ಮಾಡೋದು ಅಂದ್ರೆ. ಪ್ರಾಣ ಬಿಡೋದಕ್ಕೆ ಯಾರು ರೆಡಿ ಇರ್ತಾರೋ ಅವ್ರು ಮಾತ್ರ ಹೋಗಿ ಸ್ಕೈ ಡೈವ್ ಮಾಡ್ತಾರೆ. ಯಾಕಂದ್ರೆ ಮೇಲಿಂದ ಜಂಪ್ ಮಾಡಿದಾಗ ಆಸೆ, ಜೀವನ ಮೇಲೆ ಆಸೆ ಅನ್ನೋದೇ ಹೊರಟೋಗ್ಬಿಡುತ್ತೆ. ಸೊ ಈ ತರ ಎಕ್ಸಾಂಪಲ್ಸ್ ತುಂಬಾ ಇದೆ. ಎಂತೆಂಥವ್ರು ಕುತ್ಕೊಂಡೇ ನನ್ನ ಲೈಫು ಅಂದ್ಕೊಂಡಿರೋರು ಕೂಡ ನಡೆದಾಡಿ ಮತ್ತೆ ಸ್ಕೈ ಡೈವ್ ವರ್ಗು ಹೋಗಿದ್ದಾರೆ ಅಂದ್ರೆ ನೀವು ಇನ್ನ ಯಾವ ಲೆವೆಲ್ಗೆ ಹೋಗ್ಬೋದು ಅಂತ ನೀವೇ ಥಿಂಕ್ ಮಾಡಿಬಿಡಿ. ನಿಮ್ಮ ಪೊಸಿಷನ್ನ ಚೆಕ್ ಮಾಡ್ಕೊಂಡ್ಬಿಡಿ. ಇದು ನಾನೊಂದು ಪಾಸಿಟಿವ್ ಮೈಂಡ್ಸೆಟ್ನ ನಿಮಗೆ ಎಂಡಲ್ಲಿ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಪೊಸಿಷನ್ ಬಗ್ಗೆ ನೀವೇ ವರ್ಕ್ ಮಾಡೋದು ಒಳ್ಳೇದು. ಏನೋ ಥಿಂಕ್ ಮಾಡೋದು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಈಗ ಆಗಿರೋದು ಹಾಗೇ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅನ್ನೋದ್ರ ಬಗ್ಗೆ ವರ್ಕ್ ಮಾಡಿ. ನೆಕ್ಸ್ಟ್ ಶಾಸ್, ಇಸ್ ದೇರ್ ಎನಿಥಿಂಗ್ ಟು ಟೆಲ್ about after this? Next slide. You can go for next slide. So thank you. And ನಾನು ಒಂದು ವಿಡಿಯೋ ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತೀನಿ ಈಗ. ಏನಂದ್ರೆ ಡೊನಾಲ್ಡ್ ಟ್ರಂಪ್ ಬಗ್ಗೆ ಯಾರಿಗೆ ಎಷ್ಟು ಗೊತ್ತೋ ಗೊತ್ತಿಲ್ಲ, ಬಟ್ ಅವನು ಅಷ್ಟೇ, ಅವನ ಲೋನ್ಸು ಆಲ್ಮೋಸ್ಟ್ ಪೀಕ್ಸ್ಗೆ ಹೋಗಿತ್ತು. ಅದರಿಂದ ಕೂಡ ಅವನು ಟೆನ್ಷನ್ ತಗೊಂಡಿಲ್ಲ. ಅವನು ಆರಾಮಾಗಿ ಆಚೆಗೆ ಬಂದ, ಪ್ರೆಸಿಡೆಂಟು ಆದ, ನೆಕ್ಸ್ಟ್ ಲೆವೆಲ್ಗೂ ಬೆಳೆದ. ಸೊ ಇವನು ಕೂಡ ಒಂದು ಇನ್ಸ್ಪಿರೇಷನ್ನು. ಆದಷ್ಟು ದೊಡ್ಡ ಟಾಪಲ್ಲಿ ಇರ್ತಾರಲ್ಲ ಅವ್ರಿಗೆ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ರೆ ನಾವೇನೇನೋ ಅಲ್ಲ ಅಂತ ನಮ್ಗೆ ಅನ್ಸುತ್ತೆ. ಎಂಥ ಪ್ರಾಬ್ಲಮೇ ಬಂದ್ರೂ ನಾವು ಫೇಸ್ ಮಾಡ್ಕೊತ ಆಚೆ ಬರ್ಬೋದು ಅನ್ನೋ ನಂಬಿಕೆ ನಮ್ಮ ಮೇಲೆ ನಮ್ಗೆ ಬರುತ್ತೆ. ಕೆನ್ ಯು ಪ್ಲೇ ದಟ್ ವಿಡಿಯೋ ಶಾಸ್? ಸೊ ಈ ವಿಡಿಯೋ ಆದಮೇಲೆ ಯಾರಿಗಾದ್ರೂ ಡೌಟ್ಸ್ ಇದೆ, ಏನಾದರೂ ಕ್ವಶನ್ಸ್ Trump, the real estate mogul. Trump, the reality. At the time, the whole neighborhood was in disarray, with many nearby buildings. ಸೊ ಎಷ್ಟು ಫೇಲ್ಯೂರ್ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಫೇಲ್ಯೂರ್ಸ್ ಕಾಮನ್ನು, ಫೇಲ್ಯೂರ್ಸ್ ಆಗಿಬಿಟ್ಟಿದೆ ಅಂತ ಡಿಪ್ರೆಷನ್ ಆಗೋ ಅವಶ್ಯಕತೆ ಇಲ್ಲ. ಇನ್ನೂ ದೊಡ್ಡ ವ್ಯಕ್ತಿಗಳೇ ನೆಕ್ಸ್ಟ್ ಏನು ಮಾಡೋಣ ಅಂತ ಪ್ಲಾನ್ ಮಾಡೋಣ. ಇವತ್ತಿನ ಸೆಷನ್ನು ಇಲ್ಲಿಗೆ ಎಂಡ್ ಆಗ್ತಿದೆ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಇನ್ನೊಂದು 5 ಮಿನಿಟ್ಸ್ ಇರ್ತೀನಿ. ಆ 5 ಮಿನಿಟ್ಸಲ್ಲಿ ನಾನು ಮತ್ತೆ ಬ್ಯಾಕ್ ಬಂದುಬಿಟ್ಟು ನಿಮಗೆ ಏನಾದರೂ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಇವತ್ತಿನ ಸೆಷನ್ನು ಈ ಟೈಮ್ಗೆ ಎಂಡ್ ಮಾಡ್ತಾ ಇದ್ದೀವಿ ಇವತ್ತು. ಥ್ಯಾಂಕ್ ಯು ಎಲ್ಲರೂ ಜಾಯ್ನ್ ಆಗಿದ್ದಕ್ಕೆ, ಯಾರೆಲ್ಲ ಜಾಯ್ನ್ ಆಗಿದ್ದೀರೋ.